ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ರಾಜ್ಮಾ ಮಸಾಲ ಮಾಡ್ತಾ ಇದ್ದೇನೆ. ತುಂಬ ರುಚಿಯಾಗ್ತದೆ ಫ್ರೆಂಡ್ಸ್. ರಾಜ್ಮಾ ಬೀಜ ಇದು ನಮ್ಮ ಮನೆಯಲ್ಲಿ ತುಂಬ ಇಷ್ಟ, ಎಲ್ಲರಿಗೂ, ಮಕ್ಕಳಿಗೆಲ್ಲ ತುಂಬ ಇಷ್ಟ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಈ ಥರ ಬೀಜ ಎಲ್ಲ ಮಾಡಿಕೊಟ್ರೆ ಆರೋಗ್ಯಕ್ಕೂ ಒಳ್ಳೆಯದು. ತುಂಬ ರುಚಿಯಾಗ್ತದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮಸಾಲ. ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೇನೆ ಫ್ರೆಂಡ್ಸ್. ನನ್ನ ಚಾನಲನ್ನು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋವನ್ನು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ನೋಡಿ, ಇದು ಬೀಜವನ್ನು ನಾನು ಒಂದು 3-4 ಗಂಟೆಗಳ ಕಾಲ ನೆನೆ ಹಾಕಿಟ್ಟಿದ್ದೆ. ಒಂದು 3-4 ಗಂಟೆಗಳ ಕಾಲ ನೆನೆ ಹಾಕಬೇಕು ಇದನ್ನು. ಮತ್ತು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಉಂಟಲ್ಲ, ಇದನ್ನು ಕುಕ್ಕರ್ನಲ್ಲಿ ಬೇಯಲಿಕ್ಕೆ ಇಡ್ತಿದ್ದೇನೆ. ಇದು ಬೇಯಲಿಕ್ಕೆ ಸ್ವಲ್ಪ ಹೊತ್ತು, ಅದಕ್ಕಾಗಿ ನಾನು ಕುಕ್ಕರ್ನಲ್ಲಿ ಇಡ್ತಾ ಇದ್ದೇನೆ. ಒಂದು 4 ವಿಸಿಲ್ ಇಡ್ತೇನೆ ನಾನು. ನೋಡಿ, ಇದು ಬೀಜಕ್ಕಿಂತ ಸ್ವಲ್ಪ ಮೇಲೆ ಇರಬೇಕು ನೀರು. ನೀವು ಕುಕ್ಕರ್ನಲ್ಲಿ ಇಡುವಾಗ ನೀರು ನೋಡಿ ಒಂದು ಸ್ವಲ್ಪ ಮೇಲೆ ಇರಬೇಕು ನೀರು. ರುಚಿಗೆ ಉಪ್ಪು ಹಾಕಿ ಬೇಯಲಿಕ್ಕೆ ಇಡ್ತೇನೆ ನಾನು. ಒಂದು 4 ವಿಸಿಲ್ ಇಡ್ತೇನೆ. ನೋಡಿ, ಇದು ಬೇಯ್ತಾ ಇರಲಿ. ಅಷ್ಟರಲ್ಲಿ ನಾವು ಒಂದು ಕಡಾಯಲ್ಲಿ ನಾನು ನೋಡಿ ಸ್ವಲ್ಪ ಎಣ್ಣೆ ಇಟ್ಟು ನೀರುಳ್ಳಿ ಫ್ರೈ ಮಾಡ್ತಾ ಇದ್ದೇನೆ. ಒಂದು 2 ನೀರುಳ್ಳಿ, ಮೀಡಿಯಮ್ ಸೈಜ್ ಇದೆ 2 ನೀರುಳ್ಳಿಯನ್ನು ನಾನು ಉದ್ದಕ್ಕೆ ಚಾಪ್ ಮಾಡ್ಕೊಂಡಿದ್ದೇನೆ. ಚಾಪ್ ಮಾಡಿಕೊಂಡು ನೋಡಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ ಇದನ್ನು. ನೀರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಕೆಂಪಾಗಬೇಕಿದು. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ, ಇಷ್ಟು ಕೆಂಪು ಬರಬೇಕಿದು. ನೋಡಿ, ಈಗ ಇದನ್ನು ನಾನು ಒಂದು ಮಿಕ್ಸಿಗೆ ಇದು ಮಾಡ್ತಾ ಇದ್ದೇನೆ. ಮಿಕ್ಸಿಗೆ ಗ್ರೈಂಡ್ ಮಾಡಲಿಕ್ಕೆ ಉಂಟು. ನೋಡಿ, ಇದಕ್ಕೆ ನಾನು ಈಗ ಒಂದು ಸ್ವಲ್ಪ ಗೋಡಂಬಿ ಹಾಕ್ಕೊಳ್ತಾ ಇದ್ದೇನೆ. ಒಂದು ಸ್ವಲ್ಪ ಗೋಡಂಬಿ ಹಾಕ್ಕೊಳ್ಬೇಕು. ಮತ್ತೊಂದು 1 ಟೀ ಸ್ಪೂನಷ್ಟು ಬಡೆಸೊಪ್ಪು ಎಲ್ಲ ಹಾಕ್ಕೊಳ್ಳೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ. ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೇನೆ ನಾನು. ನೀರುಳ್ಳಿ, ಇದು ಫ್ರೈಡ್ ಆನಿಯನ್ ಮತ್ತು ಇದೆಲ್ಲ ಗೋಡಂಬಿ ಮತ್ತು ಬಡೆಸೊಪ್ಪನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ ಮಿಕ್ಸಿಯಲ್ಲಿ ನಾನು 1 ಇಂಚಿನಷ್ಟು ಶುಂಠಿ, ಒಂದು 5-6 ಎಸಳು ಬೆಳ್ಳುಳ್ಳಿ ಮತ್ತು 3 ಕಾಯಿ ಮೆಣಸನ್ನು ಪುನಃ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದೇ ಮಿಕ್ಸಿಯಲ್ಲಿ 3 ಟೊಮೆಟೊವನ್ನು ಪೇಸ್ಟ್ ಮಾಡಿ ಬೇರೆ ಇಟ್ಕೊಂಡಿದ್ದೇನೆ. ನೋಡಿ, 3 ಟೊಮೆಟೊವನ್ನು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ನೋಡಿ, ಈಗ ಇದರಲ್ಲಿ ಕಡಾಯಲ್ಲಿ ನಾನು ಇದು ನೀರುಳ್ಳಿ ಫ್ರೈ ಮಾಡಿದ್ದೆ ಅಲ್ಲ, ಅದೇ ಎಣ್ಣೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೇನೆ. ಗರಂ ಮಸಾಲ ಹಾಕಿದ್ದೇನೆ. ನೋಡಿ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಬೇ ಲೀಫ್ ಎಲ್ಲ ಹಾಕ್ಕೊಂಡಿದ್ದೇನೆ. ಮತ್ತು ಇದು ಗ್ರೈಂಡ್ ಮಾಡಿದ ಶುಂಠಿ, ಬೆಳ್ಳುಳ್ಳಿ, ಕಾಯಿ ಮೆಣಸಿದು ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಹಸಿ ವಾಸನೆ ಎಲ್ಲ ಹೋಗಬೇಕು. ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ನೀವು ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ತಿರಲ್ಲ, ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಟೊಮೆಟೊ ಪ್ಯೂರಿ ಕೂಡ ಹಾಕ್ಕೊಂಡೆ. ಇದು ನಿಮ್ಮದು ಮಸಾಲ ಉಂಟಲ್ಲ, ಎಣ್ಣೆಯಲ್ಲಿ ಎಷ್ಟು ಫ್ರೈ ಆಗ್ತದೆ ಅಷ್ಟು ಟೇಸ್ಟಾಗಿ ಬರ್ತದೆ, ರುಚಿ ಆಗ್ತದೆ. ಚೆನ್ನಾಗಿ ಎಣ್ಣೆ ಎಲ್ಲ ಮೇಲೆ ಬರಬೇಕು. ಟೊಮೆಟೊ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ನೋಡಿ, ಸ್ಪೈಸಸ್ ನೋಡಿ, ಒಂದು 2 ಟೇಬಲ್ ಸ್ಪೂನ್ನಷ್ಟು ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನ್ನಷ್ಟು ಕೊರಿಯಂಡರ್ ಪೌಡರ್, ಮತ್ತೊಂದು 1 ಟೀ ಸ್ಪೂನ್ನಷ್ಟು ಜೀರಾ ಪೌಡರ್, ಮತ್ತೊಂದು ಅರ್ಧ ಸ್ಪೂನ್ನಷ್ಟು ಇದು ಅರಿಶಿಣದ ಪುಡಿ ಹಾಕ್ಕೊಂಡಿದ್ದೇನೆ. ಎಲ್ಲ ಹಾಕಿ ಚೆನ್ನಾಗಿ ಇದಾಗಬೇಕು, ಫ್ರೈ ಆಗಬೇಕು. ಇದೆಲ್ಲ ಹಸಿ ವಾಸನೆ ಎಲ್ಲ ಹೋಗುವ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಮಸಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಒಳ್ಳೆಯದಾಗೋದಿಲ್ಲ. ಈ ನೀರುಳ್ಳಿ ಎಲ್ಲ ಹಸಿ ಸ್ಮೆಲ್ ಇದ್ದರೆ ಉಂಟಲ್ಲ, ಮಸಾಲ ನಿಮಗೆ ಅಷ್ಟೊಂದು ಗ್ರೇವಿ ಚೆನ್ನಾಗಿ ಬರೋದಿಲ್ಲ. ಅದಕ್ಕಾಗಿ ಚೆನ್ನಾಗಿ ಟೊಮೆಟೊ, ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ನೀರುಳ್ಳಿ ಆಲ್ರೆಡಿ ಫ್ರೈ ಮಾಡ್ಕೊಂಡಿದ್ದೇನೆ. ಟೊಮೆಟೊ ಚೆನ್ನಾಗಿ ಫ್ರೈ ಆಗಿ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿ ತನಕ ಫ್ರೈ ಮಾಡಿಕೊಳ್ಬೇಕು. ಇದರಿಂದ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡು ಬರಬೇಕು. ಅಲ್ಲಿ ತುಂಬ ಟೇಸ್ಟ್ ಆಗ್ತದೆ ಫ್ರೆಂಡ್ಸ್ ಇದು ಮಸಾಲ. ನೋಡಿ, ಇದು ಬೀಜ ಬೆಂದಿದೆ. ನೋಡಿ, 4 ವಿಸಿಲಲ್ಲಿ ನೋಡಿ ಚೆನ್ನಾಗಿ ಬೆಂದಿದೆ. ಇದು ಬೇಯುವಾಗನೇ ಇಂಗು ಬೇಕಿದ್ರೆ ಹಾಕಿ ಫ್ರೆಂಡ್ಸ್. ಇಂಗು ಹಾಕಿದರೆ ಒಳ್ಳೆಯದು. ಅಂದರೆ ತುಂಬ ವಾಯು ಇದು ಬೀಜ.
ನೋಡಿ ಈ ಮಸಾಲ ಕೂಡ ಹಾಕ್ಕೊಂಡೆ ನಾನು, ಯಾವುದು ನೀರುಳ್ಳಿ ಮತ್ತು ಗೋಡಂಬಿ ಮತ್ತು ಬಡೆಸೊಪ್ಪು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ಲ, ಅದನ್ನು ಕೂಡ ಹಾಕ್ಕೊಂಡಿದ್ದೇನೆ ನಾನು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಬೇಯಿಸಿದ ರಾಜ್ಮಾವನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಅದನ್ನು ನೀರೆಲ್ಲ ಒಟ್ಟಿಗೆ ಹಾಕ್ತಾ ಇದ್ದೇನೆ ನೋಡಿ. ಇದನ್ನು ಚೆನ್ನಾಗಿ ಕುದಿಬೇಕು. ನೀರುಳ್ಳಿ ಎಲ್ಲ ಆಲ್ರೆಡಿ ಫ್ರೈ ಆಗಿದೆ ಅಲ್ಲ, ಹಾಗಾಗಿ ಮತ್ತೆ ಕೊನೆಯಲ್ಲಿ ಹಾಕ್ತಾ ಇದ್ದೇನೆ ನಾನು. ಇನ್ನು ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ತಿಕ್ಕಾಗಿ ಬರ್ತದೆ ಮಸಾಲ, ಮತ್ತು ಬಡೆಸೊಪ್ಪುದು ಫ್ಲೇವರ್ ಎಲ್ಲ ತುಂಬ ಒಳ್ಳೆಯದಾಗ್ತದೆ ಫ್ರೆಂಡ್ಸ್. ನೋಡಿ ಉಪ್ಪೆಲ್ಲ ನೋಡಿ ಅಡ್ಜಸ್ಟ್ ಮಾಡಿ, ಉಪ್ಪೆಲ್ಲ ಬೇಕಿದ್ರೆ ಹಾಕಿ. ನಾನು ಬೇಯಿಸುವಾಗ ಹಾಕ್ಕೊಂಡಿದ್ದೇನೆ, ಈಗ ಸ್ವಲ್ಪ ಹಾಕ್ತಿದ್ದೇನೆ. ಇದು ಬೀಜ ಬೇಯಿಸುವಾಗ ಉಪ್ಪು ಹಾಕ್ಕೊಂಡಿದ್ದೇನೆ. ಹಿಂಗಿದ್ರೆ ಹಾಕ್ಕೊಳ್ಳಿ, ನಾನು ಹಿಂಗೆ ಹಾಕಲಿಲ್ಲ. ಹಿಂಗಿದ್ರೆ ಹಾಕ್ಕೊಳ್ಳಿ, ಯಾಕಂದರೆ ಬೀಜ ಸ್ವಲ್ಪ ವಾಯು, ಅದಕ್ಕಾಗಿ ಹಿಂಗೆ ಹಾಕಿದರೆ ಒಳ್ಳೆಯದು. ನೋಡಿ ಚೆನ್ನಾಗಿ ಕುದಿಬೇಕಿದ್ದು. ನೋಡಿ ಕುದಿತಾ ಉಂಟು ನೋಡಿ, ಎಣ್ಣೆ ಎಲ್ಲ ಬಿಟ್ಕೊಂಡು ಬಂದಿದೆ ನೋಡಿ. ತುಂಬ ರುಚಿಯಾಗ್ತದೆ ಫ್ರೆಂಡ್ಸ್, ಒಮ್ಮೆ ಮಾಡಿ ನೋಡಿ. ಈ ಥರ ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ, ಎಲ್ಲರಿಗೂ ಇಷ್ಟ ಆಗ್ತದೆ ಈ ಥರ ಮಸಾಲ ಮಾಡಿ ಕೊಟ್ಟರೆ. ಚಪಾತಿಗೆ, ದೋಸೆಗೆ ಎಲ್ಲ ತುಂಬ ಒಳ್ಳೆ ಕಾಂಬಿನೇಷನ್ ನೋಡಿ. ಕೊನೆಯಲ್ಲಿ ಕಸೂರಿ ಮೇಥಿ ಹಾಕ್ತಾ ಇದ್ದೇನೆ ನಾನು. ಕಸೂರಿ ಮೇಥಿ ಇದ್ದರೆ ಹಾಕ್ಕೊಳ್ಳಿ, ಕಸೂರಿ ಮೇಥಿ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ ಇದಕ್ಕೆ, ರಾಜ್ಮಾ ಬೀಜಕ್ಕೆ. ನೋಡಿ ತುಂಬ ಚೆನ್ನಾಗಿ ಬಂದಿದೆ ಮಸಾಲ. ಟ್ರೈ ಮಾಡಲೇಬೇಕು ಫ್ರೆಂಡ್ಸ್, ಒಮ್ಮೆ ಟ್ರೈ ಮಾಡಿ ನೋಡಿ ನೀವು. ಸೂಪರ್ ಆಗಿರ್ತದೆ ಚಪಾತಿಗೆ, ಆಪಕ್ಕೆ, ನೀರು ದೋಸೆಗೆ ಎಲ್ಲ ಉಂಟಲ್ಲ, ಒಳ್ಳೆ ಕಾಂಬಿನೇಷನ್. ನಾನ್ ರೋಟಿ ಎಲ್ಲ ಯಾವುದಕ್ಕೆ ಸಹ ಒಳ್ಳೆಯದಾಗ್ತದೆ. ಅನ್ನದ ಜೊತೆ ಕೂಡ ಸೈಡ್ ಡಿಶ್ ಆಗಿ ತುಂಬ ರುಚಿಯಾಗ್ತದೆ ಫ್ರೆಂಡ್ಸ್. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.